ಈ ಸಲದ ಐಪಿಎಲ್ ಕಪ್ ನಮ್ಮದೇ ಎಂದ ಕರುನಾಡಿನ ಕ್ರಿಕೆಟ್ ಅಭಿಮಾನಿಗಳು ರೋಚಕ ಜಯಶಾಲಿಗಳಾಗಿ ಐಪಿಎಲ್ ಕಪ್ ಅನ್ನು ಮುಗುಡಿಗೇರಿಸಿಕೊಂಡ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡ ಕ್ರಿಕೆಟ್ ಪ್ರೇಮಿಗಳ ಹರ್ಷೋದ್ಗಾರ. ಅಹಮದಾಬಾದ್ನ ನರೇಂದ್ರ ಮೋದಿಜಿ ಕ್ರೀಡಾಂಗಣದಲ್ಲಿ ಜರುಗಿದ ಆರ್ಸಿಬಿ ಮತ್ತು ಪಂಜಾಬ್ 11 ತಂಡಗಳ ಐಪಿಎಲ್ ಫೈನಲ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ನಗರದ ಮಹಿಳಾ ಸಂಘದ ವಿಶಾಲವಾದ ಆವರಣದಲ್ಲಿ ಸಾರ್ವಜನಿಕವಾಗಿ ವೀಕ್ಷಿಸಲು ವಿಶಾಲವಾದ ಪರದೆಯ ಮೇಲೆ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಆಗಮಿಸಿದ ಹಿರಿಯರು, ಜನಪ್ರತಿನಿಧಿಗಳು, ಪುರುಷರು, ಅಸಂಖ್ಯಾತ ಯುವಕರು ಮತ್ತು ಮಕ್ಕಳು ಸೇರಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎಂಬ ಘೋಷಣೆಗಳನ್ನು ಕೂಗುತ್ತಾ ವಿಜೃಂಭಿಸಿದರು. दो मिलने चाहिए यहाँ पर उमर भाई. ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ಗಳು 6 ಮತ್ತು 4 ಬಾರಿಸಿದಾಗ ಮತ್ತು ಬಾಲ್ಗಳನ್ನು ಕ್ಯಾಚ್ ಹಿಡಿದಾಗ ಯುವಕರು ಮತ್ತು ಮಕ್ಕಳು ಡಿಜೆ ಧ್ವನಿವರ್ಧಕಕ್ಕೆ ಕುಣಿದು ಕುಪ್ಪಳಿಸಿ ಸೆಲೆಬ್ರೇಷನ್ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದವು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಮಹಿಳಾ ಸಂಘದ ಮೈದಾನದಲ್ಲಿ ಸೂಕ್ತ ಭದ್ರತೆಯನ್ನು ನೀಡಲಾಗಿತ್ತು. ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳ ಮೇಲೆ ತೀವ್ರವಾಗಿ ನಿಗಾ ವಹಿಸಿ ಭದ್ರತೆಯನ್ನು ನೀಡಲಾಯಿತು. ನಗರದ ಮಹಿಳಾ ಸಂಘದಲ್ಲಿ ಅಲ್ಲದೆ ನಗರದ ವಿವಿಧ ಬಡಾವಣೆಗಳಲ್ಲಿ, ಏರಿಯಾದಲ್ಲಿ ದೊಡ್ಡ ದೊಡ್ಡ ಪರದೆಗಳ ಮೇಲೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಾರ್ವಜನಿಕರು, ಮಹಿಳೆಯರು, ವೃದ್ಧರು ಮತ್ತು ಎಲ್ಲಾ ಧರ್ಮದವರು ಪಂದ್ಯವನ್ನು ಸಂಪೂರ್ಣ ಮುಗಿಯುವವರೆಗೆ ವೀಕ್ಷಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸರ್ವಧರ್ಮಗಳ ಪ್ರೀತಿಗೆ ಪಾತ್ರರಾದ ಗುರುಗಳು, ಕ್ರೀಡಾ ಪ್ರೇಮಿಗಳಾದ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು, ಆರ್ಸಿಬಿ ತಂಡವು ಸತತವಾಗಿ 17 ವರ್ಷಗಳಿಂದ ತುಂಬಾ ಶ್ರಮಪಟ್ಟು ಹೋರಾಡಿ 18ನೇ ವರ್ಷಕ್ಕೆ ಕನ್ನಡಿಗರಿಗೆ ಕನ್ನಡದ ರತ್ನವನ್ನೇ ಗೆದ್ದುಕೊಂಡು ಬಂದಿದ್ದು ಖುಷಿ ತಂದಿದೆ. ಅಭಿಮಾನಿಗಳು ಮತ್ತೆ ಮತ್ತೆ ಹೇಳುತ್ತಿದ್ದ ಈ ಸಲದ ಕಪ್ ನಮ್ಮದೇ, ಈ ಸಲದ ಕಪ್ ನಮ್ಮದೇ ಎಂಬ ಆಶೆಯನ್ನು ಈಡೇರಿಸಿರುವುದು ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ಎಂದು ನುಡಿದರು. ಈ 18ನೇ ವರ್ಷದ ಆವೃತ್ತಿಯಲ್ಲಿ ಈ ಸಲ ಕಪ್ ನಮ್ಮದು ಅನ್ನುವಂತಹ ಅರ್ಥಪೂರ್ಣವಾದ ಸಂದೇಶಕ್ಕೆ ಇವತ್ತು ರಾಯಲ್ ಚಾಲೆಂಜರ್ ತಂಡ ಸಾರ್ಥಕವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿ, ಇದು ಆರ್ಸಿಬಿ ತಂಡಕ್ಕೆ ಮತ್ತು ಅದರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಇಡೀ ವಿಶ್ವ ಚಾಂಪಿಯನ್ ಗೆದ್ದಷ್ಟು ಸಂಭ್ರಮ, ಸಂತಸ ನಮ್ಮ ಆರ್ಸಿಬಿ ತಂಡ ಗೆದ್ದಂತಹ ಅನುಭವವನ್ನು ಇಡೀ ಜಗತ್ತೇ ಎಲ್ಲವೂ ಕೂಡ ಹಂಚಿಕೊಂಡು ಬರ್ತಾ ಇದೆ. ಅದೃಷ್ಟ ಅನ್ನುವಂತೆ ಆಕೃತಿಯಲ್ಲಿ 18ನೇ ಆವೃತ್ತಿಯ ಈ ಸಂದರ್ಭದಲ್ಲಿ ಈ ಸಲ ಕಪ್ಪು ನಮ್ಮದೇ ಅನ್ನುವಂಥ ರೀತಿಯಲ್ಲಿ ಕಪ್ಪನ್ನು ತಂದಿದ್ದಾರೆ. ಅವರೆಲ್ಲರ ಅಭಿಮಾನವನ್ನು ಇಡೀ ದೇಶ ವರ್ಲ್ಡ್ ಕಪ್ ಹೇಗೆ ಸಂಭ್ರಮಿಸ್ತಾರೆ ಅದಕ್ಕೂ ಹೆಚ್ಚಾಗಿ
ಪ್ರತಿ ಮನೆಯಲ್ಲಿ ಪ್ರತಿ ಮನದಲ್ಲಿ ಕೂಡ ಹರ್ಷೋದ್ಗಾರದ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಒಂದು ತಂಡ ಇವತ್ತೇನು ಕಪ್ ಗೆದ್ದಿದೆಯಲ್ಲ ನಮ್ಮ RCB ತಂಡ, ರಾಯಲ್ ಚಾಲೆಂಜರ್ಸು, ಈ ಗೆಲುವಿನ ಭರಾಟೆಯಲ್ಲಿ ಮೈ ಮರೆಯದ ಹಾಗೆ ಮುಂದಿನ ತನ್ನ ಆಟವನ್ನು ಈ ಗೆಲುವಿನ ಓಟದೊಂದಿಗೆ ಮುಂದುವರಿಸಲಿ ಅಂತ ತಿಳ್ಕೊಂಡು RCB ತಂಡದ ಸಮಸ್ತರಿಗೆ, ಅಲ್ಲಿ ಒಬ್ಬರು ಇಬ್ಬರು ಅಂತಲ್ಲ, ಅದಕ್ಕಾಗಿ ಶ್ರಮಿಸುವಂಥ ಎಲ್ಲ ಆಟಗಾರರಿಗೂ ಕೂಡ ನಾವು ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೇವೆ.